ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿನ ಮನೆಯಲ್ಲೇ ಹೆಲ್ತಿಯಾಗಿ ಹೇಗೆ ಹಣ್ಣು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಮಾರ್ಕೆಟಲ್ಲೆಲ್ಲ ಪೌಡರ್ ಹಾಕಿ ಹಣ್ಣು ಮಾಡೋದು ಅಥವಾ ಸ್ಪ್ರೇ ಮಾಡಿ ಹಣ್ಣು ಮಾಡೋದೇ ಜಾಸ್ತಿ ಹಣ್ಣುಗಳು ಸಿಗ್ತಾ ಇರೋದು. ಮನೆಯಲ್ಲೇ ಹೆಲ್ತಿಯಾಗಿ ಹಣ್ಣು ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಹಣ್ಣಿಂದು ರುಚಿ ಕೂಡ ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾವಿನಕಾಯಿನ ಹೇಗೆ ಹಣ್ಣು ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಒಂದು ರೆಡ್ ಬಾಕ್ಸ್ನಲ್ಲಿ ಹೇಗೆ ಹಣ್ಣು ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾವಿನಕಾಯಿಗಳಿತ್ತು ಅಂದರೆ ಈ ರೀತಿ ಕ್ರೇಟ್ನಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಇತ್ತು ಅಂದರೆ ನಾನು ಯಾವ ರೀತಿ ತೋರಿಸ್ತೀನಿ ಕಾಟನ್ ಬಾಕ್ಸ್ನಲ್ಲಿ ಆ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ನಾವು ಕ್ರೇಟಲ್ಲಿ ಹಾಕಿ ಹಣ್ಣು ಮಾಡಿರೋದು. ಹುಲ್ಲು ಮತ್ತು ನ್ಯೂಸ್ ಪೇಪರ್ನ ಹಾಕೋದ್ರಿಂದ ಹಣ್ಣು ಸ್ವೀಟ್ ಬರುತ್ತೆ, ಹುಳಿ ಬರೋದಿಲ್ಲ. ಮತ್ತು ಒಂದೊಂದು ಹಣ್ಣು ಕಾಯಿ ಥರನೇ ಇರುತ್ತೆ. ಅದನ್ನು ಒಂದು 2-3 ದಿನ ಮತ್ತೆ ರಿಪೀಟ್ ಹಾಗೆ ಇಟ್ಟರೆ ಅದು ಸಹ ಹಣ್ಣಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ನೋಡಿ, ಇದು ಕಾಯಿ ರೀತಿಯೇ ಇದೆ. ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕೆಂದರೆ ನಾವು ಹುಲ್ಲು ಹಾಕಿರೋದ್ರಿಂದ ಒಂದೇ ಸಲ ಹಣ್ಣಾಗಿಬಿಡಲ್ಲ. ಎಲ್ಲನೂ ಸ್ವಲ್ಪ ಹಾಗೆ ಕಾಯಿಗಳ ಥರ ಇರುತ್ತೆ. ಮತ್ತೆ ಒಂದು 2-3 ದಿನ ಆದಮೇಲೆ ಹಣ್ಣಾಗುತ್ತೆ, ಆವಾಗ ಬೆಳೆಸ್ಕೋಬೋದು. ನೋಡಿ, ನಾನು ಈ ರೀತಿ ಒಂದು ರೆಡ್ ಬಾಕ್ಸ್ನ ತೊಗೊಂಡಿದ್ದೀನಿ. ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಈ ರೀತಿ ಬಾಕ್ಸ್ ಕೊಡಿ ಅಂದರೆ ಕೊಡ್ತಾರೆ, ಅಥವಾ ನಾವು ಮನೆಗೆ ಆಯಿಲ್ ಪ್ಯಾಕೆಟ್ಸ್ನ ತಂದಿರ್ತೀವಲ್ಲ ಆ ಬಾಕ್ಸ್ನಾದರೂ ಬೇಕಿದ್ದರೆ ಬಳಸ್ಕೋಬೋದು. ಇವಾಗ ಬಾಕ್ಸ್ಗೆ ಕೆಳಗಡೆ ಒಂದು ಲೇಯರು ನ್ಯೂಸ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಹಣ್ಣನ್ನೆಲ್ಲ ಒಂದೊಂದೇ ಜೋಡಿಸ್ಕೊತಾ ಬರಬೇಕು, ನೀಟಾಗಿ ಜೋಡಿಸ್ಕೊಂಡು ಬರಬೇಕು, ಗ್ಯಾಪ್ ಕೊಡ್ದಂಗೆ. ಮತ್ತು ಇದು ರೆಡ್ ಬಾಕ್ಸ್ ಆಗಿರೋದ್ರಿಂದ ಸುತ್ತ ಗ್ಯಾಪ್ ಇಲ್ಲ, ಹಾಗಾಗಿ ನಾನು ಕೆಳಗಡೆ ಮಾತ್ರ ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ. ಕ್ರೇಟ್ನಲ್ಲಿ ಏನಾದರೂ ಹಾಕ್ತೀರಾ ಅಂದರೆ ಫುಲ್ಲು ಬಾಕ್ಸ್ ಕವರ್ ಆಗೋ ಥರ ಪೇಪರ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಹಣ್ಣುಗಳನ್ನೆಲ್ಲ ನಾನು ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ಗ್ಯಾಪ್ ಕೊಡಬಾರ್ದು, ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರಬೇಕು. ಒಂದು ಲೇಯರ್ ಕಂಪ್ಲೀಟ್ ಆದ ನಂತರ ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ನ ಹಾಕೋತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಮತ್ತೆ ಇನ್ನೊಂದು ಲೈನು ರಿಪೀಟ್ ಹಾಗೆ ಜೋಡಿಸ್ಕೊಂಡು ಬರಬೇಕು. ಗ್ಯಾಪ್ ಕೊಡ್ದಾಗೆ ನೀಟಾಗಿ ಜೋಡಿಸ್ಕೊಳ್ಳಿ. ನಾವು ಈ ರೀತಿ ಹಣ್ಣು ಮಾಡ್ಕೊಳ್ಳೋದ್ರಿಂದ ಹಣ್ಣುಗಳು ಹುಳಿ ಬರೋದಿಲ್ಲ ಮತ್ತು ಚೆನ್ನಾಗಿ ಹಣ್ಣಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಾಯಿಗಳು ಸ್ವಲ್ಪ ಆಲ್ರೆಡಿ ಹಣ್ಣಿಗೆ ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗಿದೆ. ಈ ರೀತಿ ಇರೋದ್ರಿಂದ ಬರೀ ನ್ಯೂಸ್ ಪೇಪರ್ ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು ಲೇಯರ್ ಆದ ತಕ್ಷಣ ಇನ್ನೊಂದು ನ್ಯೂಸ್ ಪೇಪರ್ನ ಹಾಕೋತಾ ಇದ್ದೀನಿ. ನಾವು ಮುಂಚೆ 2 ಲೈನು ಹೇಗೆ ಮಾಡ್ಕೊಂಡಿದ್ದೀವಿ ಇದನ್ನು ಅಷ್ಟೇ ಅದೇ ರೀತಿ ಗ್ಯಾಪ್ ಇಲ್ದಂಗೆ ಜೋಡಿಸ್ಕೊಂಡು ಬರಬೇಕು. ನಾನು ಮೊದಲೇ ಹೇಳಿದಾಗೆ ಇದು ಸ್ವಲ್ಪ ಹಣ್ಣಿಗೆ ಬಂದಿದೆ, ಆದ್ದರಿಂದ ನಾನು ಬರೀ ನ್ಯೂಸ್ ಪೇಪರ್ನ ಹಾಕ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಕಾಯಿಗಳೇನಾದರೂ ತುಂಬ ಹಸಿರಿಗಿದ್ರೆ, ತುಂಬ ಕಾಯಿ ಅಂತ ಅನಿಸಿದ್ರೆ ನಾವು ಫಸ್ಟು ಒಂದು ಲೇಯರ್ ನ್ಯೂಸ್ ಪೇಪರ್ನ ಹಾಕಿದ್ವಲ್ಲ ಅದ್ರ ಮೇಲೆ ಒಂದು ಲೇಯರ್ ಹಣ್ಣು ಹಾಕಿದ ಮೇಲೆ ಸ್ವಲ್ಪ ಒಣುಲ್ ಬರುತ್ತಲ್ಲ ಆ ಹುಲ್ಲನ್ನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ ಹಾಕಿ ಹಣ್ಣುಗಳನ್ನ ಜೋಡಿಸ್ಕೊಳ್ಳಿ. ಸೇಮ್ ಪ್ರೊಸೀಜರ್ ಇರುತ್ತೆ, ಬಟ್ ಹಣ್ಣು ಮೇಲೆ ನಾವು ಡೈರೆಕ್ಟಾಗಿ ನ್ಯೂಸ್ ಪೇಪರ್ ಇಡ್ತಾ ಇದ್ದೀವಲ್ಲ ಅದ್ರ ಬದಲು ಹಣ್ಣು ಮೇಲೆ ಸ್ವಲ್ಪ ಹುಲ್ಲನ್ನ ಹಾಕ್ಬಿಟ್ಟು ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಂಡ್ರೆ ಎಷ್ಟೇ ಕಾಯಿದ್ರೂ ಸಹ 4ರಿಂದ 5 ದಿನದ ಒಳಗಡೆ ಹಣ್ಣಾಗಿಬಿಡುತ್ತೆ. ಇವಾಗೆಲ್ಲ ಆದಮೇಲೆ ಕೊನೆಯಲ್ಲಿ ಇನ್ನೊಂದು ಲೇಯರ್ ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಬಾಕ್ಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಟೈಟಾಗಿ ಕ್ಲೋಸ್ ಮಾಡಿಕೊಂಡು 3ರಿಂದ 4 ದಿನ ಹಾಗೆ ಇಡಬೇಕು. ಮಧ್ಯ ಮಧ್ಯೆ ತೆಗೆದು ನೋಡ್ತಾ ಇರಬಾರ್ದು. ಹಾಗೆ ಇಟ್ಟು ನಂತರ ತೆಗೆದ್ರೆ 4 ದಿನ ಆದಮೇಲೆ ಹಣ್ಣಾಗಿರುತ್ತೆ. ನಾವು ಈ ಕ್ರೇಟ್ಗಳಿಗೇನು ಅಷ್ಟೇ ಒಂದು ಪೇಪರ್ನ ಹಾಕಿ ಕಾಯಿಗಳನ್ನ ಜೋಡಿಸ್ಬಿಟ್ಟು ಮೇಲೆ ಸ್ವಲ್ಪ ಹುಲ್ಲನ್ನ ಹಾಕಿ ಮತ್ತೆ ಪೇಪರ್ ಹಾಕಿ ಜೋಡಿಸ್ಕೊಂಡಿದ್ದೀವಿ. ನೀವು ಈ ರೀತಿ ಕ್ರೇಟ್ನಲ್ಲಿ ಆದರೂ ಹಾಕ್ಕೋಬೋದು ಅಥವಾ ರೆಡ್ ಬಾಕ್ಸ್ನಲ್ಲಿ ಹಾಕ್ಕೋಬೋದು. 2 ಇಲ್ಲ ಅಂದರೆ ಮನೆಯಲ್ಲಿ ಗೋಣಿಚೀಲ ಅಂತೂ ಇರುತ್ತೆ. ಕೆಳಗಡೆ ಫುಲ್ಲು ಕತ್ಲೆ ಇರೋ ರೂಮಲ್ಲಿ ಫುಲ್ಲು ಗೋಣಿಚೀಲನ ಹಾಸ್ಬಿಟ್ಟು ಗೋಣಿಚೀಲದ ಮೇಲೆ ಸ್ವಲ್ಪ ಹುಲ್ಲನ್ನ ಹಾಕಿ ಮಾವಿನಕಾಯಿನ ಜೋಡಿಸ್ಬಿಟ್ಟು ಮತ್ತೆ ಅದ್ರ ಮೇಲೆ ಹುಲ್ಲು ನ್ಯೂಸ್ ಪೇಪರ್ನ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಕೊನೆಯಲ್ಲಿ ಮತ್ತೆ ಅದ್ರ ಮೇಲೆ ಒಂದು ಟಾರ್ಪಲ್ಲು ಅಥವಾ ಇನ್ನೊಂದು ಗೋಣಿಚೀಲ ಇದ್ದರೆ ಅದರಿಂದ ಕವರ್ ಮಾಡಿಬಿಟ್ಟು ಇಟ್ಬಿಟ್ಟು 4ರಿಂದ 5 ದಿನ ಬಿಟ್ಟು ತೆಗೆದರೆ ಅದು ಸಹ ಹಣ್ಣಾಗಿರುತ್ತೆ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ನಾವು ಕ್ರೇಟ್ನಲ್ಲಿ ಹಾಕಿರೋದು 4 ದಿನ ಆಗಿತ್ತು, ಇದು 5ನೇ ದಿನ ಹಣ್ಣಾಗಿದೆ. ಮತ್ತು ಒಂದೊಂದು ಕಾಯಿ ಥರ ಇದೆ, ಆದರೆ ಸಾಫ್ಟ್ ಆಗಿರುತ್ತೆ. ಅದೂ ಮತ್ತೆ 1-2 ದಿನ ಅಲ್ಲೇ ಬಿಟ್ಟು ತೆಗೆದ್ರೆ ಅದು ಸಹ ಈ ರೀತಿ ಕಲರ್ ಬಂದು ಹಣ್ಣಾಗುತ್ತೆ. ನೀವು ಇದ್ರಲ್ಲಿ ನೋಡ್ತಾ ಇರ್ಬೋದು, ನಾನು ಮೊದಲೇ ಹೇಳಿದ್ನಲ್ಲ 2 ಇಲ್ಲಾಂದರೆ ಗೋಣಿಚೀಲ ಹಾಕಿಬಿಟ್ಟು ಹಣ್ಣು ಮಾಡ್ಬೋದು ಅಂತ. ಇದು ಅದೇ ರೀತಿ ಕೆಳಗಡೆ ಗೋಣಿಚೀಲನ ಹಾಕ್ಕೊಂಡಿದ್ದೀವಿ, ಅದ್ರ ಮೇಲೆ ನ್ಯೂಸ್ ಪೇಪರು ಮತ್ತು ಹುಲ್ಲನ್ನ ಹಾಕ್ಬಿಟ್ಟು ಹಣ್ಣುಗಳನ್ನ ಇಟ್ಬಿಟ್ಟು ಮತ್ತೆ ಮೇಲೆ ಹುಲ್ಲು ನ್ಯೂಸ್ ಪೇಪರ್ ಹಾಕಿ ಮೇಲಿಂದ ಒಂದು ಟಾರ್ಪಲ್ನ ಮುಚ್ಚಿದ್ವಿ.
ಇದು ಸಹ ಚೆನ್ನಾಗಿ ಹಣ್ಣಾಗಿದೆ. ನೋಡಿದ್ರಲ್ಲ, ಮನೆಯಲ್ಲೇ ಹೆಲ್ತಿಯಾಗಿ ಸ್ವೀಟಾಗಿರೋ ಮಾವಿನ ಹಣ್ಣುಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಯಾರು ನ್ಯಾಚುರಲ್ ಆಗಿ ಹಣ್ಣಾಗಿರೋ ಹಣ್ಣುಗಳನ್ನ ಇಷ್ಟಪಡ್ತೀರಾ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.